ನಾಟಿ ಮಾಡಿದ ನಂತರದಲ್ಲಿ ತೆಂಗಿನ ಬೆಳೆನಲ್ಲಿ 3-4 ದಿವಸದ ಅಂತರದಲ್ಲಿ ನಾವು 25-30 ಲೀಟರ್ ನೀರು ಕೊಡಬೇಕಾಗ್ತದೆ. ಮತ್ತೆ ಇನ್ನು ಬೆಳೀತಾ ಹೋದಾಗೆ ಸ್ವಲ್ಪ ನೀರಿನ ಪ್ರಮಾಣ ಜಾಸ್ತಿ ಮಾಡಬೇಕು. ಸುಮಾರು ಒಂದು 50 ಲೀಟರ್ ವರೆಗೂ 4 ದಿವಸದ ಅಂತರದಲ್ಲಿ ಕೊಡಬೇಕಾಗ್ತದೆ. ಅದೇ ತರ 4 ವರ್ಷದ ನಂತರದ ಬೆಳೆಗೆ ಸ್ವಲ್ಪ ನೀರು ಜಾಸ್ತಿ ಬೇಕಾಗ್ತದೆ. 150-200 ಲೀಟರ್ ವರೆಗೂ ನಾವು 4 ದಿವಸದ ಅಂತರದಲ್ಲಿ ಕೊಡಬೇಕಾಗ್ತದೆ. ಈ ರೀತಿ ಕೊಡೋದ್ರಿಂದ ನೀರು ಚೆನ್ನಾಗಾಗುತ್ತೆ. ಅದೇ ಥರ ನಾವು ಹನಿ ನೀರಾವರಿ ಕೂಡ ಅಳವಡಿಸ್ಕೋಬೋದು. ಹನಿ ನೀರಾವರಿ ಮಾಡಿದಾಗ ನಾವು ಅದ್ರ ಜೊತೆಗೆ ಗೊಬ್ಬರ ನೀರಲ್ಲಿ ಕರೆಕ್ಟಾಗುತ್ತೆ ಗೊಬ್ಬರಗಳನ್ನ ಕೂಡ ಮಿಶ್ರ ಮಾಡಿ ಇದನ್ನು ಮಾಡ್ಬೋದು. ಇದನ್ನ ರಸಾವರಿ ನೀರಾವರಿ ಅಂತ ಕೂಡ ಕರೀತಾರೆ. ಆಮೇಲೆ ಈಗ ಅಂತರ ಬೇಸಾಯ ಬಂದು ವರ್ಷದಲ್ಲಿ 1-2 ಸಾರಿ ಅಂತರ ಬೇಸಾಯ ಮಾಡಬೇಕಾಗ್ತದೆ. ಈ ಅಂತರ ಬೇಸಾಯ ಮಾಡೋ ಸಮಯದಲ್ಲಿ ನಮಗೆ ಸ್ಪ್ರಿಂಕ್ಲರ್ ಇರಿಗೇಷನ್, ಏನು ತುಂತುರು ನೀರಾವರಿ ಅಂತ ಕರಿತೀವಿ, ಅದು ಭಾಳ ಚೆನ್ನಾಗಿ ಕೆಲಸ ಮಾಡುತ್ತಿಲ್ಲಿ. ಸೊ ಇದಿಷ್ಟು ನಮಗೆ ನೀರು ಕೊಡ್ತಕ್ಕಂಥ ಒಂದು ಕ್ರಮ. ಅದೇ ಥರ ಅಂತರ ಬೇಸಾಯ ಕ್ರಮ. ಸೊ ಈ ರೀತಿ ಮಾಡಿದಾಗ ನಮಗೆ ಒಳ್ಳೆ ಬೆಳವಣಿಗೆ ಆಗುತ್ತೆ ಮತ್ತು ಒಳ್ಳೆ ಇಳುವರಿ ಬರುತ್ತೆ ಅಂತ ನಾನು ಭಾವಿಸ್ತೀನಿ.